ಹೇ ಗೈಸ್, ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ. ಜೈ ಶ್ರೀರಾಮ್. ಇವತ್ತು ಮಾತನಾಡಲಿಕ್ಕಿರುವಂಥ ವಿಷಯ ಒಂದು ಜನರಲ್ ಟಾಪಿಕ್ ಆಗಿ ರಾಮ ಮಂದಿರದ ಒಂದು ಎಫೆಕ್ಟ್ ಮಾರ್ಕೆಟ್ನ ಮೇಲೆ ಏನಾಗುತ್ತೆ, ಅಥವಾ ಮಾರ್ಕೆಟ್ಗೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಇದರಲ್ಲಿ ಅಂದರೆ ಪ್ರಭು ಶ್ರೀರಾಮನ ಬಗ್ಗೆ ಆಗಲಿ ಅಥವಾ ಯಾವುದೇ ಪೊಲಿಟಿಕಲ್ಲೇ ಆಗಲಿ ಇರುವಂಥದ್ದಲ್ಲ. ಸೊ ಆ ಥರ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ಕೂಡ ನಾನಲ್ಲ. ಹಾಗಾಗಿ ಮಾರ್ಕೆಟ್ನಲ್ಲಿ ಅಥವಾ ಕೆಲವೊಂದಿಷ್ಟು ಸೆಕ್ಟರ್ಗಳಿರ್ಬೋದು, ಅದಕ್ಕೆ ಏನೇನು ಲಾಭಗಳಾಗಬಹುದು ಇದರಿಂದ ಅನ್ನುವಂಥ ಒಂದು ನಾರ್ಮಲ್ ಆಗಿರುವಂಥ ವಿಷಯ. ಸೊ ಹಾಗಾಗಿ ಇದನ್ನು ಬೇರೆ ರೀತಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 22ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ರಾಮ ಮಂದಿರವನ್ನು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಸೊ ಈಗ ಏನು ಜನರ ದರ್ಶನಕ್ಕೆ ರಾಮ ಮಂದಿರ ಓಪನ್ ಆಗಿದೆ. ಸೊ ಇದರಿಂದ ಏನೆಲ್ಲ ಒಂದು ವಿಷಯಗಳು ಹೊರಗಡೆ ಬರುತ್ತೆ ಅನ್ನುವಂಥದ್ದು. ಸೊ ನೋಡಿ, ಇದು ಯಾವುದೇ ಒಂದು ಧಾರ್ಮಿಕ ವಿಷಯ ಇರ್ಬೋದು, ಜಾತಿ ಧರ್ಮ ಅಥವಾ ಪಾಲಿಟಿಕ್ಸ್ ಅದನ್ನು ಬಿಟ್ಟು, ಅದು ಒಂದು ಕಡೆ, ಅದನ್ನು ಬಿಟ್ಟು ನಾವು ಬರೀ ಒಂದು ಬಿಸ್ನೆಸ್ ರೀತಿಯಲ್ಲಿ ಮಾರ್ಕೆಟಿಗೆ ಇದರಿಂದ ಏನಾಗ್ಬೋದು ಅಂತ ನೋಡೋದಾದರೆ ಯಾವ ಥರ ನೋಡಬಹುದು ಇದನ್ನು ಅಂತ. ಸೊ ಆ ವಿಷಯ, ಬೇರೆ ವಿಷಯಗಳನ್ನ ನಾನು ಇಲ್ಲಿ ಮಾತಾಡೋಕ್ಕೆ ಹೋಗೋದಿಲ್ಲ. ಸೊ ಅದು ನಿಮಗೆ ಗೊತ್ತೇ ಇದೆ, ಪಾಲಿಟಿಕ್ಸ್ ಯಾವ ಥರ ನಮ್ಮ ದೇಶದಲ್ಲಿ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಸೊ ಹಾಗಾಗಿ ಈ ಬಿಸ್ನೆಸ್ ರೀತಿಯಲ್ಲಿ ನಾವು ಮಾರ್ಕೆಟಲ್ಲಿ ಕೆಲಸ ಮಾಡೋದ್ರಿಂದ, ಸೊ ಮಾರ್ಕೆಟ್ಗೆ ಇದರಿಂದ ಏನೆಲ್ಲ ವಿಷಯಗಳು ಮುಂದೆ ಸಹಾಯ ಆಗ್ಬೋದು ಅಥವಾ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಈಗ ನಾನು ಹೇಳೋ ವಿಷಯದಲ್ಲಿ ನೀವು ಏನೋ ಅಂದ್ಕೊಂಡು ಸೊ ಈಗಲೇ ಈ ಸ್ಟಾಕಿಗೆ ಇದರಿಂದ ಇದಾಗ್ಬೋದು ಅಂತ ಬೈ ಮಾಡೋದು, ಆ ಥರದ್ದು ಯಾವುದೇ ಒಂದು ಸಜೆಷನ್ ಕೂಡ ಇಲ್ಲ. ಸೊ ಕಂಪ್ಲೀಟ್ಲಿ ಅನ್ಬಯಾಸ್ಡ್ ಆಗಿ ನೀವು ಇದನ್ನು ಕೇಳಬೇಕು. ಸೊ ಹಾಗಾದರೆ ಈ ಒಂದು ರಾಮ ಮಂದಿರದಿಂದ ಬರೀ ಒಂದು ದೇವಸ್ಥಾನ ಅಥವಾ ಮಂದಿರವನ್ನು ಕಟ್ಟೋದ್ರಿಂದ ಭಕ್ತರು ಹೋಗ್ತಾರೆ, ಇದು ಮಾಡ್ತಾರೆ, ಅಷ್ಟು ಬಿಟ್ಟರೆ ಇದರಿಂದ ಏನು ಲಾಭ, ಇದ್ರ ಬದಲು ಹಾಸ್ಪಿಟಲ್ಲೋ ಅಥವಾ ಬೇರೆ ಏನೋ ಶಾಲೆನೋ ಕಾಲೇಜೋ ಈ ಥರದನ್ನು ಕಟ್ಬೋದು ಅಂತ ಸಿಕ್ಕಾಪಟ್ಟೆ ಬುದ್ಧಿಜೀವಿಗಳು ಅಂತ ಏನು ಕರೀತಾರಲ್ಲ, ಆ ಥರದ ಜನರು ಮಾತಾಡ್ತಾರೆ. ಸೊ ಓಕೆ, ಅವರು ಏನೇ ಮಾತಾಡಲಿ, ಸೊ ಅದು ಅವರವರಿಗೆ ಬಿಟ್ಟಿದ್ದು. ಬಟ್ ನಾವು ನಾರ್ಮಲಾಗಿ ನೋಡೋದಾದರೆ ಒಂದು ಬಿಸ್ನೆಸ್ ರೀತಿಯಲ್ಲಿ ಯಾವ ಥರ ಆಗುತ್ತೆ. ಸೊ ಈಗ ರಾಮ ಮಂದಿರ ಅಂದ ತಕ್ಷಣ ಬರೀ ಒಂದು ಮಂದಿರ ಅಂತಲೇ ನೋಡಿದೆ, ಅಲ್ಲಿ ಎಷ್ಟೊಂದು ಜನ ವಿಸಿಟ್ಟಿಗೆ ಹೋಗ್ತಾರೆ, ಎಷ್ಟೊಂದು ಜನ ನೋಡೋದಕ್ಕೆ ಹೋಗ್ತಾರೆ. ಸೊ ನಮ್ಮ ದೇಶದಲ್ಲೇ ಈಗ ಹೆಚ್ಚು ಕಮ್ಮಿ ಅಂದರೆ ಒಂದು 100 ಕೋಟಿ ಜನ ಆದರೂ ಹೋಗ್ಬೋದು ಈಗ, ಅಂದರೆ ಒಂದೇ ಸರಿ ಅಂತಲ್ಲ. ಸೊ ಪ್ರತಿದಿನ ಹೋಗಿ ಒಂದು ವರ್ಷಕ್ಕೆ 10-15 ಕೋಟಿ ಜನನು ಈ ಥರ ಕಂಟಿನ್ಯೂಸ್ ಆಗಿ, ಇದು ಕಂಟಿನ್ಯೂಸ್ ಒಂದು ಪ್ರಾಸೆಸ್ ಆಗಿಬಿಡುತ್ತೆ. ಸೊ ಇದರಿಂದ ಅಲ್ಲಿಯ ಒಂದು ಬಿಸ್ನೆಸ್ ಏನಿದೆಯಲ್ಲ, ಈಗ ದೇವಸ್ಥಾನಗಳಲ್ಲಿ ನಾರ್ಮಲ್ ಆಗಿ ನೀವು ನೋಡ್ಬೋದು, ಆ ಏರಿಯಾದಲ್ಲಿ ಈಗ ರಾಮ ಮಂದಿರ ಅಂದ ತಕ್ಷಣ ಅಯೋಧ್ಯೆ ಆ ಒಂದು ಏರಿಯಾಗಳಲ್ಲಿ, ಆ ಒಂದು ಜಾಗದಲ್ಲಿ ಹೋಟೆಲ್ಗಳಿರ್ಬೋದು, ಯಾವುದೋ ಒಂದು ಕ್ಯಾಂಟೀನ್ಗಳು, ಹೋಮ್ ಸ್ಟೇಗಳು, ಮತ್ತು ಈ ಆಟೋನ ನಡೆಸುವವರಿರ್ಬೋದು, ಟ್ಯಾಕ್ಸಿ ಅಥವಾ ಬೇರೆ ಇನ್ನಿತರೆ ಯಾವುದೇ ವಾಹನಗಳ ಮೂಲಕ ಅಲ್ಲಿ ಒಂದು ಪ್ರಯಾಣ ಮಾಡೋದಿರ್ಬೋದು, ಈ ಥರದ ವಿಷಯಗಳಿಗೆ ಸಿಕ್ಕಾಪಟ್ಟೆ ಒಂದು ಡಿಮ್ಯಾಂಡ್ ಬರುತ್ತೆ. ನೀವು ಈಗಾಗಲೇ ಗಮನಿಸಿರ್ಬೋದು, ಅಲ್ಲಿ ಹೋಟೆಲ್ಗಳೆಲ್ಲ ಆಲ್ರೆಡಿ ಫುಲ್ ಬುಕ್ ಆಗಿದೆ, ರೆಸ್ಟೋರೆಂಟ್ಗಳು ಅದು ಇದು ಫುಲ್ ಅಂದರೆ ರಶ್ ಆಗಿದೆ ಅನ್ನೋದಲ್ಲೆಲ್ಲ ಗೊತ್ತಾಗುತ್ತೆ. ಮತ್ತು ಅದೇ ಥರ ಅಲ್ಲಿ ಲೋಕಲ್ ಬಿಸ್ನೆಸ್ಗಳಿರ್ಬೋದು, ಕೆಲವೊಂದಿಷ್ಟು ಈಗ ಹೊರಗಡೆ ಹೂವು ಹಣ್ಣು ಕಾಯಿ ಮಾರೋರು ಇರ್ಬೋದು, ಅಥವಾ ಬೇರೆ ಬೇರೆ ಏನೋ ವಸ್ತುಗಳನ್ನು, ಅಲ್ಲಿಯ ಲೋಕಲ್ ವಸ್ತುಗಳನ್ನು ಮಾರುವಂಥದ್ದು, ಬೇರೆ ಬೇರೆ ಲೋಕಲ್ ಬಿಸ್ನೆಸ್ಗಳು ಏನಿದೆ ಅದು,
ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಅವರಿಗೆ ಒಂದು ಒಳ್ಳೆಯ ಇನ್ಕಮ್ ಬರೋಕ್ಕೆ ಶುರು ಆಗುತ್ತೆ, ಒಳ್ಳೆಯ ಬಿಸ್ನೆಸ್ ಶುರು ಆಗುತ್ತೆ. ಇದು ಒಂದು ಪಾಯಿಂಟ್. ಸೊ ಇದರಿಂದ ಹಾಗಾದರೆ ಮಾರ್ಕೆಟ್ಗೆ ಏನು ಲಾಭ, ಅವರಿಗೆ ಬಿಸ್ನೆಸ್ ಆಗುತ್ತಲ್ವಾ, ನಮಗೇನು ಲಾಭ ಅಂತ ನೀವು ಅಂದ್ಕೋಬೋದು. ಸೊ ನಮ್ಮ ಈ ಒಂದು ಮಾರ್ಕೆಟ್ನಲ್ಲಿ ಏನೇ ಇದ್ದರೂ ಕೂಡ ಯಾವ್ಯಾವ ಕಂಪ್ನಿಗಳು ರಿಜಿಸ್ಟರ್ ಆಗಿದೆ, ಸೊ ಜನರ ಒಂದು ಎಕಾನಮಿ ಇಂಪ್ರೂವ್ ಆಗ್ತಾ ಹೋದಾಗೆ, ದೇಶದ ಒಂದು ಎಕಾನಮಿ ಇಂಪ್ರೂವ್ ಆದಾಗೆ ಜನರು ಖರ್ಚು ಮಾಡುವಂಥದ್ದು, ವಸ್ತುಗಳನ್ನು ತಗೊಳ್ಳುವಂಥದ್ದು, ಬೇರೆ ಬೇರೆ ಕಡೆ ತಿರುಗುವಂಥದ್ದು, ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಕಂಪ್ನಿಗಳಿಗೆ ಲಾಭ ಆಗುತ್ತೆ. ಸೊ ಇದು ಒಂದು ದೇಶವನ್ನು ಪ್ರಗತಿಯ ಕಡೆ ಕೊಂಡೊಯ್ಯೋಕ್ಕೆ ಸಹಾಯ ಆಗುತ್ತೆ. ಸೊ ಈ ಥರದ್ರಿಂದ ಬರೀ ಇದು ಒಂದು ದೇವಸ್ಥಾನ ಅಂತಲ್ಲದೆ ಟೋಟಲ್ ಒಂದು ಎಕಾನಮಿಗೆ ತುಂಬ ಒಂದು ದೊಡ್ಡ ಒಂದು ಇನ್ಪುಟನ್ನು ಕೊಡುತ್ತೆ. ಮತ್ತು ಅದೇ ರೀತಿ ಈ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಬರೀ ನಮ್ಮ ದೇಶ ಒಂದೇ ಅಲ್ಲದೆ ಇತರೆ ದೇಶಗಳಿಂದ, ಈಗ ಬೇರೆ ದೇಶಗಳಿಂದ ಬರುವವರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಓಕೆ, ರಾಮ ಮಂದಿರ ನೋಡೋಕ್ಕೆ ಹೋಗೋಣ ಅಂತನೂ ಅವ್ರು ಇರ್ಬೋದು. ಸೊ ಅವ್ರು ಬಂದಾಗ ಬರೀ ರಾಮ ಮಂದಿರ ಒಂದೇ ನೋಡ್ತಾರಾ? ಇಲ್ಲ. ಸೊ ಬೇರೆ ದೇಶಗಳಿಂದ ಅಥವಾ ಬೇರೆ ಕಡೆಗಳಿಂದ ಬಂದರೆ ಬರೀ ಒಂದೇ ಇದನ್ನು ನೋಡೋದಿಲ್ಲ, ಈ ಪೂರ್ತಿ ಭಾರತವನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ, ಬರೀ ರಾಮ ಮಂದಿರ ಒಂದೇ ಅಲ್ಲದೆ, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ನೋಡ್ಬೋದು, ಧರ್ಮಸ್ಥಳ, ಮುರುಡೇಶ್ವರ, ಈ ಥರ ಶೃಂಗೇರಿ, ಬೇರೆ ತುಂಬ ಒಂದು ಐತಿಹಾಸಿಕ ಕ್ಷೇತ್ರಗಳು ಇದೆ. ಸೊ ಅಲ್ಲೆಲ್ಲನೂ ನೀವು ಗಮನಿಸಿರ್ಬೋದು ಲೋಕಲ್ ಬಿಸ್ನೆಸ್ ಯಾವ ಥರ. ಉದಾಹರಣೆಗೆ ಮುರುಡೇಶ್ವರನ ನೀವು ತೊಗೊಂಡ್ರೆ, ಅಲ್ಲಿ ಹೊರಗಡೆ ಆ ಸಮುದ್ರದ ಒಂದು ತೀರದಲ್ಲಿ ಆ ಬೋಟಿಂಗ್ ಮಾಡೋರು ಇರ್ಬೋದು, ಅಥವಾ ಅಲ್ಲಿ ಹೋಟೆಲ್ಗಳಿರ್ಬೋದು, ಯಾವಾಗ ನೋಡಿದ್ರೂ ರಶ್ ಆಗಿರುತ್ತೆ. ಸೊ ಈ ಥರ ಲೋಕಲ್ ಬಿಸ್ನೆಸ್ಗಳು ಎಲ್ಲ ಒಂದು ಇಂಪ್ರೂವ್ ಆಗುತ್ತೆ. ಅದರಿಂದ ಎಕಾನಮಿ ಒಂದು ಇಂಪ್ರೂವ್ ಆಗುತ್ತೆ. ಸೊ ಎಕಾನಮಿ ಇಂಪ್ರೂವ್ ಆದರೆ ಇಡೀ ದೇಶದ ಒಂದು ಇದು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ದೇಶದ ಎಕಾನಮಿ ಇಂಪ್ರೂವ್ ಆಗ್ತಾ ಇದ್ದರೆ, ಸೊ ಈ ದೇಶದಲ್ಲಿ ಏನೇನು ಯಾವ್ಯಾವ ಕಂಪ್ನಿಗಳು ಬಿಸ್ನೆಸ್ ಮಾಡುತ್ತೆ ಅವೆಲ್ಲ ಇಂಪ್ರೂವ್ ಆಗುತ್ತೆ. ಅದರಿಂದ ನಮ್ಮ ಒಂದು ಮಾರ್ಕೆಟಿಗೆ ಮೇಲೆ ಹೋಗೋಕ್ಕೆ ನಾವು ಯಾವುದೇ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡಿರ್ಬೋದು, ಯಾವುದೇ ಸೆಕ್ಟರ್ಗಳಿರ್ಬೋದು, ಸೊ ಅದು ಇಂಪ್ರೂವ್ ಆದಾಗೆ ನಮಗೆ ಪ್ರಾಫಿಟ್ ಬರೋದು ಸಹಜ. ಸೊ ಈ ಥರ ಬರೀ ಒಂದು ದೇವಸ್ಥಾನ ಅಂತಲೇ ನೋಡಿದೆ. ಸೊ ಈಗ ನಾನು ಹೇಳಿದಾಗೆ ಎಂಟೈರ್ ಒಂದು ಹಾಸ್ಪಿಟಾಲಿಟಿ ಸೆಕ್ಟರ್ಗಳಿರ್ಬೋದು, ಅಥವಾ ಟ್ರಾವೆಲಿಂಗ್ ಇರ್ಬೋದು, ಮತ್ತು ಈ ಟ್ರಿಪ್ ಪ್ರವಾಸಕ್ಕೆಲ್ಲ ಹೋಗ್ತಾರಲ್ಲ, ಆ ಒಂದು ಉದ್ಯಮದಲ್ಲಿ ಇರುವಂಥ ಕಂಪ್ನಿಗಳಿರ್ಬೋದು, ಈ ಥರ ಹಲವಾರು ಬೇರೆ ಬೇರೆ ಬಿಸ್ನೆಸ್ಗಳು ಟೋಟಲ್ ಓವರಾಲ್ ಆಗಿ ಒಂದು ಎಕಾನಮಿ ಇಂಪ್ರೂವ್ ಆಯಿತು ಅಂತಂದರೆ ಅದರಲ್ಲಿ ಎಲ್ಲ ರೀತಿಯ ಕಂಪ್ನಿಗಳು ಬರುತ್ತೆ, ಎಲ್ಲ ರೀತಿಯ ಸೆಕ್ಟರ್ಗಳು ವರ್ಕ್ ಆಗುತ್ತೆ. ಬಟ್ ಕೆಲವೊಂದಕ್ಕೆ ಇನ್ನೂ ಜಾಸ್ತಿ ಒಂದು ಮೇಜರ್ ಬೂಸ್ಟ್ ಸಿಗುತ್ತೆ ಅಂತ ಅಲ್ಲ. ಸೊ ಆ ಥರ ಸಿಗುವಂಥ ಚಾನ್ಸಸ್ಗಳಿದೆ. ಸೊ ಇದನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ವಿಷಯಗಳು ಕೂಡ ಜಿಯೋಪಾಲಿಟಿಕ್ಸಲ್ಲಿರ್ಬೋದು, ಇವೆಲ್ಲ ವರ್ಕ್ ಆಗುತ್ತೆ. ಬಟ್ ಎಲ್ಲ ವಿಷಯಗಳನ್ನು ಇಲ್ಲಿ ಹೇಳುವಂಥದ್ದು ಸರಿಯಾಗೋಲ್ಲ. ಮತ್ತು ಈ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳೋಕ್ಕಾಗೋದಿಲ್ಲ. ಸೊ ಹಾಗೆ ನೋಡಿದಾಗ ಇದನ್ನು ಒಂದು ಮಂದಿರ ಅಥವಾ ಯಾವುದೋ ಒಂದು ಧರ್ಮಕ್ಕೋಸ್ಕರ ಮಾಡಿರೋದು ಅನ್ನೋದನ್ನು ಅಷ್ಟೇ ನೋಡಿದೆ. ಅಫ್ಕೋರ್ಸ್ ನಮಗೆ ಹಿಂದೂಗಳಿಗೆ ಒಂದು ಪವಿತ್ರ ಸ್ಥಳ ಹೌದು, ಎಷ್ಟೋ ನೂರಾರು ವರ್ಷಗಳಿಂದ ಇದರ ಒಂದು ಇದಕ್ಕಾಗಿ ತುಂಬ ಜನ ಹೋರಾಡಿ ಬಲಿದಾನವನ್ನು ಮಾಡಿದ್ದಾರೆ, ಅದು ಕೂಡ ಹೌದು. ಅವರಿಗೆಲ್ಲ ಕೂಡ ನಮನಗಳನ್ನು ಸಲ್ಲಿಸಬೇಕು. ಬಟ್ ಅದನ್ನು ಒಂದನ್ನೇ ಲೆಕ್ಕಕ್ಕೆ ಇಟ್ಕೊಳ್ಳದೆ ನಾವು ಎಲ್ಲವನ್ನು ನೋಡಿದಾಗ ಕೂಡ, ಯಾವುದೇ ರೀತಿಯಲ್ಲಿ ನೋಡಿದ್ರೂ ಕೂಡ ಇದು ನಮಗೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡೋದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂದ್ಕೋತೀನಿ. ಸೊ ಇದು ಒಂದು ಚಿಕ್ಕ ಒಂದು ವಿಷಯನೇ ಆಗಿರಬಹುದು ನಮಗೆ ನೋಡಲಿಕ್ಕೆ, ಬಟ್ ತುಂಬ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡುವಂಥ ವಿಷಯ. ಸೊ ಹಾಗಾಗಿ ನನಗೆ ತಿಳಿದಿರುವ ಕೆಲವಷ್ಟು ವಿಷಯಗಳನ್ನು ಇಲ್ಲಿ ಹೇಳಿದ್ದೀನಿ. ಬಟ್ ಇನ್ನೂ ಹಲವಾರು ವಿಷಯಗಳು ಇದೆ, ಅದೆಲ್ಲವನ್ನು ಇಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲದೆ ಇರೋ ಕಾರಣ ಹೇಳ್ತಾ ಇಲ್ಲ. ಬಟ್ ಇದು ಒಂದು ಇವತ್ತಿನ ಒಂದು ಈ ರಾಮ ಮಂದಿರದಿಂದ ಏನು ನಮಗೆ ಪ್ರಯೋಜನಗಳಾಗ್ಬೋದು ಮಾರ್ಕೆಟ್ಗೆ ಅನ್ನುವಂಥ ವಿಷಯ ಆಗಿತ್ತು. ಸೊ ಇದೇ ಥರ ಇನ್ನಷ್ಟು ವಿಷಯಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಗೈಸ್. ಸೊ ಅಲ್ಲಿವರೆಗೂ ಸೇಫ್ ಟ್ರೇಡಿಂಗ್.